ಇಂಪಾರ್ಟೆಂಟ್. ನೀವೆಷ್ಟು ವಾಕ್ಯವನ್ನು ಕೇಳ್ತೀರಿ, ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವಾಗಿ, ಸಮಸ್ಯೆಗಳಿಗೆ ಪರಿಹಾರವಾಗಿ ನಿಮಗೆ ಆನ್ಸರ್ ಆಗುತ್ತದೆ. ಪ್ರೈಸ್ ಗಾಡ್. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ದೇವರ ವಾಕ್ಯವನ್ನು ಪುನಃ ಕೇಳಿರಿ. ಪ್ರೈಸ್ ಗಾಡ್. ನಾವು ನಿಮಗೆ ಏನೇ ಸೊಲ್ಯೂಷನ್ ಕೊಡುವುದಾದರೂ ಕೂಡ ಆ ವಾಕ್ಯದಿಂದಲೇ ಸೊಲ್ಯೂಷನ್ ಕೊಡ್ಬೋದು. ಪ್ರೈಸ್ ಗಾಡ್. ಕೆಲವು ನನ್ನ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು ಪ್ರಶ್ನೆಗಳನ್ನು ಕೇಳಿದಾಗ ನಾನು ಆಲ್ರೆಡಿ ಅದು ಪ್ರೀಚ್ ಮಾಡಲ್ಪಟ್ಟಿದೆ. ಸುಮಾರು 4 ತಿಂಗಳಿಂದ ನಾನು ಮೋರ್ ದೆನ್ 4 ಮಂತ್ ನಾನು ಕಂಟಿನ್ಯೂ ಆಗಿ ಎವ್ರಿ ಡೇ ವರ್ಡ್ ಆಫ್ ವಿಕ್ಟ್ರಿ ಪೇಜಲ್ಲಿ ಎವ್ರಿ ಡೇ ನಾನು ಪ್ರೀಚ್ ಮಾಡ್ತಾ ಇದ್ದೇನೆ. ಪ್ಲಸ್ ಬಿಗ್ ಜೆ ಟಿ ವಿಯಲ್ಲಿ ನಾನು ಪ್ರೀಚ್ ಮಾಡ್ತಾ ಇರ್ತೇನೆ. ಸಂಡೇ, ಗುರುವಾರ ಮತ್ತು ಸೋಮವಾರ 2:30 ಅನೇರಿಕೆ ಲೈವ್ ಆಗಿ ನಾವು ಪ್ರೇಯರ್ ಮಾಡ್ತಾ ಇರ್ತೇವೆ. ಪ್ರೈಸ್ ಗಾಡ್. ಆದ್ದರಿಂದ ನಿಮಗೆ ಸೊಲ್ಯೂಷನ್ ಸಿಗುವಂಥದ್ದು ಓನ್ಲಿ ಥ್ರೂ ದ ವರ್ಡ್ ಆಫ್ ಗಾಡ್. ನೀವು ವರ್ಡನ್ನು, ದೇವರ ವಾಕ್ಯವನ್ನು ಕ್ಲಿಯರ್ ಕೇಳಿದರೆ ನಿಮ್ಮ ಜೀವಿತ ಇದ್ದ ಹಾಗಿರುವುದಿಲ್ಲ. ಮೊನ್ನೆ ಒಬ್ಬ ಪ್ರೇಯರ್ ಮಾಡಲಿಕ್ಕೆ ಹೇಳಿದ. ಸುಮಾರು ಅವರ ಅಂಕಲ್ ಯಾರು ಕೋಮಾದಲ್ಲಿದ್ದರು. ನಾವು ಲೈವ್ ಆಗಿ ಪ್ರೇಯರ್ ಮಾಡಿದೆವು ನಾವು. ಥ್ಯಾಂಕ್ ಗಾಡ್, ಆತನು 19 ದಿನದಲ್ಲಿ ಕೋಮಾದಿಂದ ಹೊರಗೆ ಬಂದ. ಪ್ರೈಸ್ ಗಾಡ್. ಆದರೆ ಅವನು ಲೈವಲ್ಲಿಲ್ಲ, ಅವನು ಗೊತ್ತಿಲ್ಲ ಪ್ರೇಯರ್ ಮಾಡಿದ್ದು. ಆದರೆ ಅವನು ಟೆಸ್ಟಮನಿ ಹೇಳಿದ, ನನ್ನ ಅಂಕಲ್ ಕೋಮಾದಿಂದ ಎದ್ದಿದ್ದಾರೆ ಅಂತ. ಬಟ್ ನೀವು ದೇವರ ವಾಕ್ಯವನ್ನು ಕೇಳಿ. ಪ್ರೈಸ್ ಗಾಡ್. ನೀವು ಕೇಳಿದರೆ ನೀವು ಇತರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೀರಿ. ಪ್ರೈಸ್ ಗಾಡ್. ಯು ವಿಲ್ ನೋ ಹೌ ಟು ಪ್ರೇ ಫಾರ್ ಅದರ್ಸ್. ಪ್ರೈಸ್ ಗಾಡ್. ಅನೇಕರು ಈಗ ನನಗೆ ಹೇಳ್ತಾರೆ, ಅನೇಕ ಕಂಟ್ರಿಗಳಿಂದ ನನಗೆ ಮೆಸೇಜ್ ಕಳಿಸ್ತಾರೆ, ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ. ಅವ್ರು ಹೇಳ್ತಾರೆ, ಮೊದಲು ನಾವು ಬೇರೆಯವರಿಗೆ ನನಗೆ ಪ್ರೇಯರ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಈಗ ನಮಗೆ ಗೊತ್ತಾಯಿತು ಹೇಗೆ ಪ್ರೇಯರ್ ಮಾಡೋದು ಅಂತ. ಈಗ ನಾವು ಬೇರೆಯವರಿಗೆ ಪ್ರೇಯರ್ ಮಾಡ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿ ಏನಾದರೂ ಸಿಂಪ್ಟಮ್ ಬಂದರೆ ನಾವೇ ಈಗ ಎದುರಿಸ್ತಾ ಇದ್ದೇವೆ. ವಾವ್, ವಾಟ್ ಎ ಜಾಯ್, ಎಂಥ ಸಂತೋಷ. ಪ್ರೇಯರ್ ನಮಗೆ ವಾಕ್ಯ ದೇವರು ಕೊಟ್ಟದ್ದು ಅದು ಕೇವಲ ಬೋಧಿಸಲಿಕ್ಕೆ ಅಲ್ಲ. ದೇವರು ನಮಗೆ ವಾಕ್ಯವನ್ನು ಕೊಟ್ಟದ್ದು ಅದನ್ನು ಜೀವಿಸಲಿಕ್ಕೆ. ಪ್ರೈಸ್ ಗಾಡ್. ಅದರಿಂದ ಜಾನೋಕ್ತಿ 4ನೇ ಅಧ್ಯಾಯ 13ನೇ ವಚನ ಹೇಳ್ತದೆ, ಸದುಪದೇಶವನ್ನು ಹಿಡಿ, ಅದನ್ನು ಸಡಿಲ ಬಿಡಬೇಡ, ಅದನ್ನು ಬಿಗಿಯಾಗಿ ಹಿಡಿ, ಅದೇ ನಿನಗೆ ಜೀವ. ಪ್ರೈಸ್ ಗಾಡ್. ನಾನು ನಿಮಗೋಸ್ಕರ ಆ ವಚನವನ್ನು ನಾನು ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. ಜಾನೋಕ್ತಿ 4ನೇ ಅಧ್ಯಾಯ 4th chapter 13th verse. ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೊ, ಅದೇ ನಿನ್ನ ಜೀವವು. ರೈಟ್ ಟೀಚಿಂಗ್ ಸುಮ್ಮನೆ ಈ ಕಿವಿಯಲ್ಲಿ ಕೇಳಿಕೊಂಡು ಈ ಕಿವಿಯಲ್ಲಿ ಬಿಡಬೇಡ್ರಿ. ದ ಬೈಬಲ್ ಹೇಳ್ತದೆ, ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ. ದ ಬೈಬಲ್ ಹೇಳ್ತದೆ, ಅದನ್ನು ಕಾಪಾಡಿಕೊ, ಅದೇ ನಿನಗೆ ಜೀವ. ದಟ್ ಇಸ್ ಅ ಲೈಫ್. ಅದು ನಿನಗೆ ಜೀವವಾಗಿದೆ. ಪ್ರೈಸ್ ಗಾಡ್. ಎವ್ರಿ ಟೈಮ್ ನೀವು ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ಅದು ನಿಮಗೆ ಜೀವ. ನಾವು ನೋಡ್ತೇವೆ, ಮೋಶೆ ಹಳೆ ಒಡಂಬಡಿಕೆಯಲ್ಲಿ ಆತನು ದೇವರ ಸನ್ನಿಧಾನಕ್ಕೆ ಹೋದ. ದೇವರ ಸನ್ನಿಧಾನದಲ್ಲಿ 40 days ದೇವರವನ ಹತ್ರ ಮಾತಾಡಿದ. 40 ದಿನ ಮಾತಾಡಿದ. ಆ ಪ್ರತಿಯೊಂದು ಮಾತುಗಳನ್ನು ಆತನು ಲೈಫ್ ಆಗಿ ತೆಗೆದುಕೊಂಡ. ಪ್ರೈಸ್ ಗಾಡ್. ಲೈಫ್ ಆಗಿ ತೆಗೆದುಕೊಂಡ. ಅವನು ಬರುವಾಗ ಅವನ ಮುಖವು ಪ್ರಕಾಶಿಸ್ತಾ ಇತ್ತು. ಪ್ರೈಸ್ ಗಾಡ್. ಅವನ ಮುಖವು ಪ್ರಕಾಶಿಸ್ತಾ ಇತ್ತು. ಅದೇ ಮಾತನ್ನು ಆತನು ಇಸ್ರಾಯೇಲ್ ಮಕ್ಕಳಿಗೆ ಕೊಟ್ಟುಬಿಟ್ಟ, ಇಸ್ರಾಯೇಲ್ ಜನರಿಗೆ ಕೊಟ್ಟುಬಿಟ್ಟ. ಆದರೆ ಆ ಇಸ್ರಾಯೇಲ್ ಜನರು ಆ ವಾಕ್ಯವನ್ನು ಅವರು
ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಆಗಿ ತೆಗೆದುಕೊಂಡ್ರು. ಅದೊಂದು ಲೈಫ್ ಆಗಿ ತೆಗೆದುಕೊಳ್ಳಿ, ಜೀವವಾಗಿ ತೆಗೆದುಕೊಳ್ಳಿಲ್ಲ. ರೂಲ್ಸ್, ಪ್ರೈಸ್ ಗಾಡ್. ಅದು ಅವರಿಗೆ ಕಷ್ಟವಾಯಿತು, ಅದು ಹಾರ್ಡ್ ಆಯಿತು. ಈಗ ಫಾರ್ ಎಕ್ಸಾಂಪಲ್, ನಾವು ನಮ್ಮ ದೇಶ ಸ್ವಾತಂತ್ರ್ಯ ದೇಶ, ಭಾರತ ದೇಶ ಸ್ವಾತಂತ್ರ್ಯ. ಅದು ಸ್ವಾತಂತ್ರ್ಯ ದೇಶದಲ್ಲಿ ಕೆಲವು ರೂಲ್ಸ್ಗಳಿವೆ. ಈಗ ಫಾರ್ ಎಕ್ಸಾಂಪಲ್, ನೀನು ಡ್ರೈವಿಂಗ್ ಮಾಡ್ತೀನಿ, ನೀನು ಡ್ರೈವಿಂಗ್ ಮಾಡುವಾಗ ಅಲ್ಲಿ ಹೇಳಲ್ಪಟ್ಟಿದೆ ನೀನು ಲೆಫ್ಟಲ್ಲಿ ಹೋಗು ಅಂತ. ಡ್ರೈವಿಂಗ್ ಮಾಡುವಾಗ ಬೆಲ್ಟನ್ನು ಹಾಕುವಂತ, ಡ್ರೈವಿಂಗ್ ಮಾಡುವಾಗ ಟೂ ವೀಲರ್ ಬಿಡುವಾಗ ಹೆಲ್ಮೆಟ್ ಹಾಕುವಂತ. ಅದನ್ನು ರೂಲ್ಸ್ ಆಗಿ ತೆಗೆದುಕೊಳ್ಬೋದು, ಲೈಫ್ ಆಗಿ ತೆಗೆದುಕೊಳ್ಬೋದು. ಪ್ರೈಸ್ ಗಾಡ್. ಲೈಫ್ ಆಗಿ ನೀವು ತೆಗೆದುಕೊಂಡ್ರೆ ಎವ್ರಿ ಟೈಮ್ ಯು ವಿಲ್ ಎಂಜಾಯ್. ನೀವು ಬೆಲ್ಟ್ ಹಾಕ್ತೀರಿ ನಿಮ್ಮ ಸೇಫ್ಟಿಗೋಸ್ಕರ, ನೀವು ಹೆಲ್ಮೆಟ್ ಹಾಕ್ತೀರಿ ನಿಮ್ಮ ಸೇಫ್ಟಿಗೋಸ್ಕರ. ನೀವು ಲೆಫ್ಟ್ ಸೈಡಲ್ಲಿ ಹೋಗ್ತೀರಿ, ನಿಮಗೆ ಮನಸ್ಸಿಗೆ ಬಂದಾಗೆ ಹೋಗೋದಿಲ್ಲ, ಲೆಫ್ಟ್ ಸೈಡ್ಗೆ ಹೋಗ್ತೀರಿ. ಯಾಕಂತ ಹೇಳಿದ್ರೆ ಮುಂದೆ ಲಾರಿ ಬಂದು ನಿಮ್ಮನ್ನು ಗುದ್ದಬಾರದಂತ. ಓಕೆ, ಲೈಫ್ ಆಗಿ ತಿದ್ಕೊಳ್ತೀರಿ, ಅದನ್ನು ಎಂಜಾಯ್ ಮಾಡ್ತೀರಿ. ಯಾರು ನೋಡಲಿ ಯಾರು ನೋಡದೆ ಹೋಗಲಿ, ಡಸಂಟ್ ಮ್ಯಾಟರ್. ಯಾರು ನೋಡಲಿ ಯಾರು ನೋಡದೆ ಹೋಗಲಿ, ನೀವು ಒಂದೇ ರೀತಿ ಇರ್ತೀರಿ. ರೂಲ್ಸ್ ಆಗಿ ತೆಗೆದುಕೊಂಡ್ರೆ ನೀವು ಹಾಕ್ತೀರಿ ಬಿಕಾಸ್ ಆಫ್ ದ ಫಿಯರ್ ಆಫ್ ಪನಿಷ್ಮೆಂಟ್. ಓಕೆ, ಬಿಕಾಸ್ ಆಫ್ ದ ಪನಿಷ್ಮೆಂಟ್. ಆ ಪನಿಷ್ಮೆಂಟ್ಗೋಸ್ಕರ ನೀವೇನು ಮಾಡ್ತೀರಿ? ಹಾಕ್ತೀರಿ ಬೆಲ್ಟನ್ನು. ಅದೇ ರೀತಿ ಮೋಶೆ ಪ್ರತಿಯೊಂದು ದೇವರಿಂದ ಬಂದಂಥ ದೇವರ ವಾಕ್ಯವನ್ನು ಆತನ ಲೈಫ್ ಆಗಿ ತೆಗೆದುಕೊಂಡ. ಇಟ್ ವಾಸ್ ಅ ಲೈಫ್ ಫಾರ್ ಹಿಮ್. ಅದೇ ಮಾತನ್ನು ಇಸ್ರಾಯೇಲ್ ಜನರು ರೂಲ್ಸ್, ರೆಗ್ಯುಲೇಷನ್ಸ್, ಫಿಯರ್ ಆಫ್ ಪನಿಷ್ಮೆಂಟ್ ಅದಕ್ಕೋಸ್ಕರ ತೆಗೆದುಕೊಂಡ್ರು. ಪ್ರೈಸ್ ಗಾಡ್. ಇವತ್ತು ಪ್ರತಿಯೊಂದು ಮಾತುಗಳನ್ನು ನೀವು ತೆಗೆದುಕೊಳ್ಳುವಾಗ ಅದು ರೂಲ್ಸ್ ಆಗಿ, ಲಾ ಆಗಿ ತೆಗೆದುಕೊಳ್ಬೇಡ್ರಿ, ಅದನ್ನು ಲೈಫ್ ಆಗಿ ತೆಗೆದುಕೊಳ್ಳ್ರಿ. ಪ್ರೈಸ್ ಗಾಡ್. ಅದು ಎಲ್ಲರಿಗೆ ಲೈಫ್ ಅಲ್ಲ, ಅದು ಹೊಂದುವವರಿಗೆ ಲೈಫ್. ದ ಬೈಬಲ್ ಹೇಳ್ತದೆ, ಜಾನೋಕ್ತಿ ನಾವು ನೋಡ್ತೇವೆ, ಅದೇ 4ನೇ ಅಧ್ಯಾಯ 22ನೇ ವಚನ ಹೇಳ್ತದೆ, ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಆರೋಗ್ಯ. ಎಲ್ಲರಿಗೆ ಆರೋಗ್ಯ ಅಲ್ಲ, ಅದು ಎಲ್ಲರ ದೇಹಕ್ಕೆ ದೇವರ ವಾಕ್ಯ ಆರೋಗ್ಯ ಕೊಡುವುದಿಲ್ಲ. ಅವುಗಳನ್ನು ಹೊಂದುವವರಿಗೆ their life and health, their body, those who are received. ಯಾರು ಹೊಂದುತ್ತಾರೆ? ಯಾರು ಹೇಳಿದ್ದು ದೇವರ ವಾಕ್ಯ ಎಲ್ಲರಿಗೆ ಹೆಲ್ತ್ ಅಂತ? ಯಾರು ಹೇಳಿದ್ದು ದೇವರ ವಾಕ್ಯ ಎಲ್ಲರಿಗೆ ಲೈಫ್ ಅಂತ? ಎಲ್ಲರಿಗೆ ಲೈಫ್ ಅಲ್ಲ, ಯಾರು ಅದನ್ನು ಹೊಂದುತ್ತಾರೆ. ಯಾರು ಹೇಳಿದ್ದು ಊಟ ಪ್ರಿಪೇರ್ ಆದರೆ ಎಲ್ಲರ ಹೊಟ್ಟೆ ತುಂಬುತ್ತದೆ ಅಂತ? ಊಟ ಪ್ರಿಪೇರ್ ಆದ ಕೂಡಲೇ ಎಲ್ಲರದ್ದು ಹೊಟ್ಟೆ ತುಂಬಬೇಕಾಗಿಲ್ಲ, ಹೊಟ್ಟೆ ತುಂಬುತ್ತದೆ ಯಾರು ಊಟ ಮಾಡ್ತಾರೆ. ಪ್ರೈಸ್ ಗಾಡ್. ಇವರು ಯಾಕೆ ನರವಂಟೆ ಆಗಿ ಹೋಗಿದ್ದಾರೆ? ಇಷ್ಟು ಊಟ ಫ್ರೀ ಇದೆ ಅಲ್ಲಿ, ಯಾಕೆ ನರವಂಟೆ ಆಗಿದ್ದಾರೆ? ಅವರು ಊಟ ಮಾಡಲಿಲ್ಲ. ಪ್ರೈಸ್ ಗಾಡ್. ನೀವು ಅದನ್ನು ಊಟ ಮಾಡಿದರೆ ಮಾತ್ರ ಫ್ರೀ ಇದ್ದರೂ ಕೂಡ, ಬಿಕಾಸ್ ಆಫ್ ಸೋ ಮೆನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ದೇವರು ಇವತ್ತು ನಮಗೆ ಎಲ್ಲವನ್ನು ಉಚಿತವಾಗಿ ಕೊಟ್ಟಿದ್ದಾನೆ, ಫ್ರೀಯಾಗಿ ಕೊಟ್ಟಿದ್ದಾನೆ. ಕ್ರಿಸ್ತನಲ್ಲಿ ಕೃಪೆ ಇವತ್ತು ಫ್ರೀಯಾಗಿ ಕೊಡಲ್ಪಟ್ಟಿದೆ. ಯಾಕೆ? there are so many doubts, so many misunderstanding. ನೀವು ಆರೋಗ್ಯವನ್ನು ಉಚಿತವಾಗಿ ಹೊಂದಬಹುದು. ಆರೋಗ್ಯಕ್ಕೋಸ್ಕರ ನೀವೇನು ಮಾಡಲಿಕ್ಕೆ ಇಲ್ಲ. ಯಾಕೆ ಇವತ್ತು ಅನೇಕ ಜನರು ಸಿಕ್ಕಾಗಿದ್ದಾರೆ? ನಾನು ನಿಮಗೊಂದು ಸ್ಕ್ರಿಪ್ಚರನ್ನು ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು ಒನ್ ಸ್ಕ್ರಿಪ್ಚರ್. ಐ ವಿಲ್ ರೀಡ್ ಫಾರ್ ಯು. ಬಹಳ ಜಾಗ್ರತೆಯಿಂದ ಕೇಳ್ರಿ. 13ನೇ ಅಧ್ಯಾಯ 14ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 13 and 14. ಓಕೆ. ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿಯಿದ್ದು ಕೇಳಿದರೂ ತಿಳ್ಕೊಳ್ಳುವುದಿಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದಿಲ್ಲ. ಈ ಜನರ ಹೃದಯವು ಕೊಬ್ಬಿತ್ತು, ಇವರ ಕಿವಿ ಮಂದವಾಯಿತು. ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು. 3 ಸಂಗತಿ. ತಾವು ಕಣ್ಣಿನಿಂದ ಕಂಡು, ನಾಟ್ ದಿಸ್ ಐಸ್, ಐಸ್ ಆಫ್ ಯರ್ ಇನ್ನರ್ ಮ್ಯಾನ್, ಒಳಗಿನ ಕಣ್ಣುಗಳು. ಬೈಬಲ್ ಇಸ್ ನಾಟ್ ಟಾಕಿಂಗ್ ಅಬೌಟ್ ದಿಸ್ ಐಸ್, ಆಪ್ಟಿಕಲ್ ಐಸ್, ಫಿಸಿಕಲ್ ಐಸ್. ಇಸ್ ಟಾಕಿಂಗ್ ಅಬೌಟ್ ದ ಸ್ಪಿರಿಚುವಲ್ ಐಸ್. ನಿಮ್ಮ ಒಳಗಿನ ಮನುಷ್ಯನಿಗೆ ಕಣ್ಣುಗಳಿವೆ, ಕಿವಿಗಳಿವೆ, ಸೆನ್ಸ್ಗಳಿವೆ.
ಪ್ರೈಸ್ ಗಾಡ್. ತಾವು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು ನನ್ನ ಕಡೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು. ಯಾರು ಮಾಡಿಕೊಂಡಿದ್ದಾರೆ? ಅವರೇ ಮಾಡಿಕೊಂಡಿದ್ದಾರೆ, ಬೇರೆ ಯಾರಲ್ಲ. ಅವರು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ಗ್ರಹಿಸಿ ನನ್ನಿಂದ ಹೇಗೋ ಸ್ವಸ್ಥತೆಯನ್ನು ಹೊಂದಬಾರದೆಂದು, ರಿಸೀವ್ ಮಾಡಬಾರದೆಂದು ಅವರೇ ಮಾಡಿಕೊಂಡಿದ್ದಾರೆ. ಫಸ್ಟ್ ಕ್ಯಾನ್ ಯು ರೀಡ್ ಫಾರ್ ಮೀ Matthew chapter 13 and 15 verse. Yes. 13-15. For their heart of these people has become dull. With their ears they scarcely hear, and they have closed their eyes, and otherwise they would see with their eyes and hear with their ears and understand their heart and return, and I would heal them. Praise God. ಅವರೇ ಮಾಡಿದ್ದಾರೆ. ಪ್ರೈಸ್ ಗಾಡ್. ಪ್ರಿಯರೇ, ಕೇಳುವಂಥದ್ದು ದ ವೆರಿ ವೆರಿ ಇಂಪಾರ್ಟೆಂಟ್. ಕೇಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಕಿವಿ ಕರೆಕ್ಟ್ ಇದೆ, ನಿಮ್ಮ ಆತ್ಮ ಕರೆಕ್ಟ್ ಇರ್ತದೆ. ನಿಮ್ಮ ಕಿವಿಯನ್ನು ಎಲ್ಲದಕ್ಕೆ ಓಪನ್ ಮಾಡಿಡ್ತೀರಿ, ಯು ಆರ್ ಇನ್ ಟ್ರಬಲ್. ಪ್ರೈಸ್ ಗಾಡ್. ಹೇಗೆ ನಮ್ಮ ಈ ಬಾಯಿ ನಮ್ಮ ಹೊಟ್ಟೆಗೆ ದ್ವಾರವಾಗಿದೆಯೋ ಅದೇ ರೀತಿ ನಮ್ಮ ಕಿವಿ ಆತ್ಮದ ಬಾಗಿಲಾಗಿದೆ. ಪ್ರೈಸ್ ಗಾಡ್. ನಿಮ್ಮ ಆತ್ಮದ ಬಾಗಿಲು ಬೇರೆ ಯಾವುದಲ್ಲ, ಅದು ಕಿವಿ, ಯುವರ್ ಇಯರ್. ನಾನು ಇನ್ನೊಂದು ವಚನ ನಿಮಗೋಸ್ಕರ ನಾನು ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು ಒನ್ ಮೋರ್ ಸ್ಕ್ರಿಪ್ಚರ್. ದೇವರು ನಿಮಗೆ ಕಿವಿ ಕೊಟ್ಟದ್ದು ಪೆನ್ಸಿಲ್ ಬೀಡಿ ಇಡಲಿಕ್ಕೆ ಅಲ್ಲ. ದೇವರು ನಿಮಗೆ ಕಿವಿ ಕೊಟ್ಟದ್ದು ಸರಿಯಾದ ವಾಕ್ಯವನ್ನು ಕೇಳಲಿಕ್ಕೆ. ಓಕೆ, I read for you Galatians ಗಲಾತ್ಯರಿಗೆ ಬರೆದ 3ನೇ ಅಧ್ಯಾಯ ನಾನು ಓದ್ತೇನೆ. I will read for you Galatians 3 chapter. ಎಲೆ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟವನಲ್ಲವೇ? ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳ್ಕೊಳ್ಳಬೇಕೆಂದಿದ್ದೇನೆ. ನೀವು ದೇವರ ಆತ್ಮನನ್ನು ಹೊಂದಿದ್ದು ನೇಮನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೂ ಕೇಳಿ ನಂಬಿದ್ದರಿಂದಲೂ. ಪ್ರೈಸ್ ಗಾಡ್. ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ. ದೇವರ ಆತ್ಮನ ಅನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ. ನೀವು ಅಷ್ಟು ಬಾಧೆಗಳನ್ನು ಅನುಭವಿಸಿತು ವ್ಯರ್ಥವೇ ಎಂದು ಹೇಳಬೇಕೇನು? ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದ? ನೀವು ನೇಮನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೇ. ಪ್ರೈಸ್ ಗಾಡ್. ನಂಬಬೇಕಾದರೆ ನಾವು ಕೇಳಬೇಕು. ನಾವು ಸರಿಯಾದ ಮಾತುಗಳನ್ನು ಕೇಳಿದರೆ ಸರಿಯಾದ ನಂಬಿಕೆ ನಮ್ಮ ಒಳಗೆ ಬರುತ್ತದೆ. ಏನೋ ಎಲ್ಲ ಬಾಲಬೋಧನೆಯನ್ನು ಕೇಳಿದಾಗ ನಂಬಿಕೆ ಬರುವುದಿಲ್ಲ. ಫೇತ್ ಇಸ್ ದ ಸ್ಪಿರಿಚುವಲ್ ಫೋರ್ಸ್. ಫೇತ್ ಬರಬೇಕಂತ ಹೇಳಿದ್ರೆ ಎಲ್ಲ ವಾಕ್ಯಗಳನ್ನು ಕೇಳಿದರೆ ಫೇತ್ ಬರುವುದಿಲ್ಲ. ಫೇತ್ ಕಮತ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಕ್ರೈಸ್ಟ್. ವರ್ಡ್ ಆಫ್ ಕ್ರೈಸ್ಟ್. ಫಸ್ಟ್ ಕ್ಯಾನ್ ಯು ರೀಡ್ ಫಾರ್ ಮಿ ದಟ್ 10 chapter 17 verse Romans. Yeah. Faith comes by hearing and hearing by the word of Christ. Faith cometh by hearing and hearing and hearing ಪುನಃ ಕೇಳಿದರಿಂದ ಬರ್ತದೆ. ಯಾವ ವಾಕ್ಯ? ದ ವರ್ಡ್ ಆಫ್ ಕ್ರೈಸ್ಟ್. ವರ್ಡ್ ಆಫ್ ಕ್ರೈಸ್ಟ್. ಕ್ರಿಸ್ತನ ವಾಕ್ಯವನ್ನು ಕೇಳಿದರಿಂದ. ಕ್ರಿಸ್ತನ ವಾಕ್ಯ ಕೇಳುವುದಂತ ಹೇಳಿದರೆ ದೇವರು ನಿನ್ನನ್ನು ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ, ಕ್ರಿಸ್ತನಲ್ಲಿ ನಿನಗೆ ಏನು ಕೊಟ್ಟಿದ್ದಾನೆ, ಕ್ರಿಸ್ತನಲ್ಲಿ ನೀನು ಏನು ಮಾಡಲು ಶಕ್ತನು ಎಂಬ 3 ಸಂಗತಿಗಳು. ಪ್ರೈಸ್ ಗಾಡ್. ದೇವರು ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸ್ತಾನೆ. ನಂಬರ್ 1, ದೇವರು ಕ್ರಿಸ್ತನಲ್ಲಿ ನಿಮ್ಮನ್ನು ಪರಲೋಕ ಸಂಸ್ಥಾನದವರಾಗಿ ಮಾಡಿದ್ದಾನೆ. ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿ ಮಾಡಿದ್ದಾನೆ. ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಅರಸನನ್ನಾಗಿ ಮಾಡಿದ್ದಾನೆ, ಯಾಜಕರನ್ನಾಗಿ ಮಾಡಿದ್ದಾನೆ. ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾನೆ. ಪ್ರೈಸ್ ಗಾಡ್.
ಇವತ್ತು ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂಬ ವಾಕ್ಯವನ್ನು ಕೇಳಿದಾಗ ಮಾತ್ರ ನಂಬಿಕೆ ಬರುತ್ತದೆ. ಹಳೆ ಒಡಂಬಡಿಕೆಯನ್ನು ಹೊಸ ಒಡಂಬಡಿಕೆಯನ್ನು ಮಿಕ್ಸ್ ಮಾಡಿದಾಗಲ್ಲ. ಹಳೆ ಒಡಂಬಡಿಕೆ ಮುಖ್ಯ, ಅದನ್ನು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕೆಂದು ಅಪೊಸ್ತಲ ಪೌಲ ಹೇಳುತ್ತಾನೆ. ಬೇಕಾದ್ರೆ ನಾನು ನಿಮಗೊಂದು ವಚನವನ್ನು ತೋರಿಸ್ತೇನೆ. ಐ ವಿಲ್ ರೀಡ್ ಫಾರ್ ಯು. ತಿಮೋತಿ ಫಸ್ಟ್ ತಿಮೋತಿ 3ನೇ ವಚನ. ಫಸ್ಟ್ ತಿಮೋತಿ 1ನೇ ಅಧ್ಯಾಯ 3ನೇ ವಚನ. ನಾನು ಮೆಕದೋನಿಯಕ್ಕೆ ಹೋಗುತ್ತಿದ್ದಾಗ ನೀವು ಎಫೆಸದಲ್ಲಿ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದಂತಲೂ ಕಾಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಪ್ರೈಸ್ ಗಾಡ್. ನಾನು ಪುನಃ ನಿಮಗೋಸ್ಕರ ಓದ್ತೇನೆ. ನಾನು ಮೆಕದೋನಿಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲಿ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದಂತಲೂ ಕಾಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿಮಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳ್ತೇನೆ. ಕಾಯನನ ಹೆಂಡತಿ ಯಾರು? ಅದು ಬೈಬಲಲ್ಲಿ ಬರಲಿಲ್ಲ, ನಿನಗೆ ಯಾಕೆ? ಪ್ರೈಸ್ ಗಾಡ್. ಸತ್ಯವೇದದಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ಬರೆಯಲ್ಪಟ್ಟಿದೆ. ಡಿಟ್ರೋನಮಿ 29 ವರ್ಷಲ್ಲಿ ಹೇಳ್ತದೆ, ಪ್ರಕಟವಾದದ್ದು ನಮ್ಮದು, ನಮ್ಮ ಸಂತಾನದವರು. ಪ್ರೈಸ್ ಗಾಡ್. ಪ್ರಕಟವಾಗದದ್ದು ಅದು ದೇವರಿಗೆ ಸಂಬಂಧಪಟ್ಟದ್ದು. ಇದೆಯಾ ಬೈಬಲಲ್ಲಿ? ಮತ್ತು ಮುಂದೆ ಅದನ್ನು ಓದ್ತೇನೆ ನಾನು. ಐ ವಿಲ್ ರೀಡ್ ಫಾರ್ ಯು. ಡಿಟ್ರೋನಮಿ ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯ 29. ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾಗಿದೆ. ಪ್ರಕಟವಾದ ನಮ್ಮದು. ಯಾವುದು ದೇವರು ನಮಗೆ ಪ್ರಕಟಿಸ್ತಿಲ್ಲ ಅದು ನಮ್ಮದಲ್ಲ. ಪ್ರೈಸ್ ಗಾಡ್. ಕೆಲವರು ಅದರಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾರೆ. ವಂಶಾವಳಿಗಳು, ಕೊನೆ ಮೊದಲಿಲ್ಲದ ವಂಶಗಳು, ಆರಂಭವಿಲ್ಲ, ಅದಕ್ಕೆ ಅಂತ್ಯವಿಲ್ಲ, ಕೊನೆ ಮತ್ತು ಮೊದಲಿಲ್ಲದ್ದು. ಪ್ರೈಸ್ ಗಾಡ್. ಅದು ನಮಗೆ ಬೇಕಾಗಿಲ್ಲ. ಅದರಲ್ಲಿ ಆರ್ಗ್ಯುಮೆಂಟ್ ಮಾಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುತ್ತಾರೆ. ಪ್ರೈಸ್ ಗಾಡ್. ನೋಡಿ, ನಮ್ಮ ಲ್ಯಾಂಡಲ್ಲಿ ಎಷ್ಟು ಲ್ಯಾಂಡ್ ಇದೆ ಅದು RTC, ಅದು ಪ್ರೂಫ್ ನಮ್ಮದು. RTCಯಲ್ಲಿ ಡಾಕ್ಯುಮೆಂಟ್ ಅದು ಇಲ್ಲದ್ದು ಅದು ನಮ್ಮದಲ್ಲ. ಪ್ರೈಸ್ ಗಾಡ್. ದೇವರು ನಮಗೆ ಎಷ್ಟು ಕೊಟ್ಟಿದ್ದಾನೆ, ಡಾಕ್ಯುಮೆಂಟಲ್ಲಿ ಕೊಟ್ಟಿದ್ದಾನೆ, ಅಷ್ಟು ಸಾಕು. ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿಮಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅಂಥ ಕಥೆಗಳು, ವಂಶಾವಳಿಗಳು ವಿವಾದಕ್ಕೆ ಆಸ್ಪದವಾಗಿಯೇ ಹೊರತು ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗುವುದಿಲ್ಲ. ಇದೆಲ್ಲ ವಿವಾದಕ್ಕೆ ಕಾರಣವಾಗಿದೆ. ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗುವುದೇ ಇಲ್ಲ. ನಾನು ಕಂಟಿನ್ಯೂ ಹೋಗ್ತೇನೆ. ಇದರಲ್ಲಿ ನಂಬಿಕೆ ಮುಖ್ಯವಾದದ್ದು. ಕಮಾನ್ ಹೇಳ್ರಿ, ಇದರಲ್ಲಿ ನಂಬಿಕೆ ಮುಖ್ಯವಾದದ್ದು. ಪ್ರೈಸ್ ಗಾಡ್. ನಂಬಿಕೆ ಯಾವುದರ ಮೇಲೆ? ಯಾವ ಕಥೆಗಳ ಮೇಲೆ ಅಲ್ಲ. ನಂಬಿಕೆ ದೇವರ ವಾಕ್ಯದ ಮೇಲೆ. ನಂಬಿಕೆ ಹೇಗೆ ಬರುತ್ತದೆ? ಕ್ರಿಸ್ತನ ವಾಕ್ಯವನ್ನು ಕೇಳಿದರಿಂದ. ಬೈಬಲಲ್ಲಿ ಬರೆದ ಅನೇಕ ಮಾತುಗಳಿವೆ. ಕ್ರಿಸ್ತನ ಮಾತುಗಳು, ದಟ್ ದ ವರ್ಡ್ ಆಫ್ ಗ್ರೇಸ್. ಪ್ರೈಸ್ ಗಾಡ್. ದ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನಾವು ನೋಡ್ತೇವೆ, ಧರ್ಮಶಾಸ್ತ್ರ ಬರೆಯಲ್ಪಟ್ಟಿದೆ. ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಕೊಡಲ್ಪಟ್ಟಿತ್ತು. ಕೃಪೆಯು, ಸತ್ಯವು ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಿತ್ತಲ್ಲ, ಯೇಸು ಕ್ರಿಸ್ತನ ಮೂಲಕ ಬಂತು. ಫಸ್ಟ್ ಕ್ಯಾನ್ ಯು ರೀಡ್ ಫಾರ್ ಮೀ? Yes. 1 chapter 17 verse. Right. For the law, Gospel of John, ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 17ನೇ ವಚನ. For the law was given through Moses, grace and truth were manifested through Jesus Christ. Manifested through Jesus Christ. The law was given through Moses. Grace and truth came. Praise God. ಯೇಸು ಕ್ರಿಸ್ತನ ಮುಖಾಂತರ ಬಂತು. ಪ್ರೈಸ್ ಗಾಡ್.
ಆತನೇ ಕೃಪೆಯಾಗಿದ್ದಾನೆ, ಆತನೇ ಸತ್ಯವಾಗಿದ್ದಾನೆ. ಆತನು ಹೇಳಿದ, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ. ಪ್ರೇಸ್ ಗಾಡ್. ಆತನು ಹೇಳಿದ ನನ್ನಲ್ಲಿ ಸತ್ಯ ಇದೆ ಅಂತ. ಆತನು ಹೇಳಿದ ನನ್ನಲ್ಲಿ ಜೀವ ಇದೆ ಅಂತ ಹೇಳಿಲ್ಲ. ನಾನೇ ಜೀವ, ಐ ಆಮ್ ದ ಲೈಫ್. ನನ್ನಲ್ಲಿ ಮಾರ್ಗ ಇದೆ ಅಂತ ಹೇಳಲಿಲ್ಲ. ನನ್ನಲ್ಲಿ ಮಾರ್ಗ ಇರುವುದು ಬೇರೆ, ನಾನು ಮಾರ್ಗವಾಗಿರುವುದು ಬೇರೆ. ನನ್ನಲ್ಲಿ ಜೀವ ಇರುವುದು ಬೇರೆ, ನಾನು ಜೀವವಾಗಿರುವುದು ಬೇರೆ. ನನ್ನಲ್ಲಿ ಸತ್ಯ ಇರುವುದು ಬೇರೆ, ನಾನು ಸತ್ಯವಾಗಿರುವುದು ಬೇರೆ. ಅದೇ ನಾನು ಹೇಳಿದೆ, ನಾನು ಆತ್ಮ ಸ್ವರೂಪಿಯಾಗಿರುವುದು ಬೇರೆ, ನನ್ನಲ್ಲಿ ಆತ್ಮ ಇರುವುದು ಬೇರೆ. ಇವತ್ತು ಎಲ್ಲರೂ, ನಾನು ಸ್ಪಿರಿಟ್ ಸೋಲ್ ಬಾಡಿಯ ಬಗ್ಗೆ ಅನೇಕ ದಿನದಿಂದ ಟೀಚ್ ಮಾಡ್ತಾ ಇದ್ದೇನೆ. ಪ್ರೈಸ್ ಗಾಡ್. ಅನೇಕರಿಗೆ ಗೊತ್ತು ನಮ್ಮಲ್ಲಿ ಆತ್ಮ ಇದೆ ಅಂತ. ದಟ್ ಇಸ್ ನಾಟ್ ಟ್ರೂತ್. ಯು ಆರ್ ದ ಸ್ಪಿರಿಟ್ ಬೀಯಿಂಗ್, ಯು ಹ್ಯಾವ್ ಎ ಸೋಲ್, ಯು ಲಿವ್ ಇನ್ ದಿಸ್ ಬಾಡಿ. ಇಲ್ಲಿ ಯೇಸು ಸ್ವಾಮಿ ಹೇಳಿದ, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ. ಪ್ರೈಸ್ ಗಾಡ್. ಕೃಪೆ ಮತ್ತು ಸತ್ಯ, ಸತ್ಯ ಬಿಟ್ಟು ಕೃಪೆ ಇಲ್ಲ, ಕೃಪೆ ಬಿಟ್ಟು ಸತ್ಯ ಇಲ್ಲ. ನೀವು ಎಲ್ಲ ವಾಕ್ಯ ಕೇಳಿದಾಗ ನಿಮ್ಮ ಇನ್ನರ್ ಮ್ಯಾನ್ ಬಿಲ್ಡ್ ಆಗೋದಿಲ್ಲ. ಎಲ್ಲ ವಾಕ್ಯ ಕೇಳಿದಾಗ ನಿಮ್ಮ ಇನ್ನರ್ ಮ್ಯಾನ್ಗೆ ಫೀಡ್ ಆಗೋದಿಲ್ಲ. ಧರ್ಮಶಾಸ್ತ್ರ ನಾನು ಮುಂದೆ ಓದ್ತೇನೆ. ಓಕೆ, ನಾನು ಮುಂದೆ ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. ಇದರಲ್ಲಿ ನಂಬಿಕೆ ಮುಖ್ಯವಾದದ್ದು. ಶುದ್ಧ ಹೃದಯ, ಒಳ್ಳೆ ಮನಸಾಕ್ಷಿ, ನಿಷ್ಕಪಟವಾದ ನಂಬಿಕೆ, ಇವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವರ ವಾಕ್ಯ ಉಪದೇಶದ ಗುರಿಯಾಗಿದೆ. ಶುದ್ಧ ಹೃದಯ, ಒಳ್ಳೆಯ ಮನಸಾಕ್ಷಿ, ನಿಷ್ಕಪಟವಾದ ನಂಬಿಕೆ, ಇವುಗಳಿಂದ ಹುಟ್ಟಿದ ಪ್ರೀತಿ. ಪ್ರೀತಿ ಎಲ್ಲಿಂದ ಹುಟ್ಟುತ್ತದೆ? ಇಟ್ ಇಸ್ ಬಾರ್ನ್ ಫ್ರಮ್ ಯುವರ್ ಹ್ಯೂಮನ್ ಸ್ಪಿರಿಟ್. ಬಿಕಾಸ್ ಯುವರ್ ಸ್ಪಿರಿಟ್ ಅಂಡ್ ಗಾಡ್ ಸ್ಪಿರಿಟ್ ಬಿಕಮ್ ಒನ್ ಸ್ಪಿರಿಟ್. ಯು ಆರ್ ಒನ್ ವಿತ್ ಹಿಮ್. ಪ್ರೈಸ್ ಗಾಡ್. ಯು ಆರ್ ಒನ್ ವಿತ್ ಹಿಮ್. ನಮ್ಮ ಆತ್ಮವು ಕ್ರಿಸ್ತನೊಂದಿಗೆ ಒಂದೇ ಆತ್ಮವಾಗಿದೆ. ಇವುಗಳಿಂದ ದೇವರ ಜೀವವು ಹುಟ್ಟುತ್ತದೆ. ಯು ಆರ್ ಒನ್ ವಿತ್ ಹಿಮ್. ಎವ್ರಿ ಟೈಮ್ ನಾವು ಆರಾಧನೆ ಮಾಡುವಾಗ ಕೂಡ ಹೇಳ್ತೇವೆ, ದೇವರೇ ನಾನು ಸರೆಂಡರ್ ಮಾಡ್ತೇನೆ. ನೀನು ಸರೆಂಡರ್ ಮಾಡು, ನಿನ್ನವನಲ್ಲ ನೀನು. ನೀನು ಯಾವ ದಿವಸ ಅಕ್ಸೆಪ್ಟ್ ಮಾಡಿದೆಯೋ, ಯು ಆರ್ ಬ್ರಾಟ್ ವಿತ್ ಪ್ರೈಸ್. ನೀನು ಕ್ರಯಕ್ಕೆ ಕೊಡಲ್ಪಟ್ಟವನು. ಯಾರ ಪ್ರಾಪರ್ಟಿಯನ್ನು ಯಾರಿಗೆ ಕೊಡ್ತೀನಿ ನೀನು? ಯು ಆರ್ ನಾಟ್ ಯುವರ್ ಓನ್. ನೀನು ಯಾವ ದಿವಸ ಸರೆಂಡರ್ ಮಾಡಿದೆ ಅಂತ ಹೇಳಿದ್ರೆ, ಯಾವ ದಿವಸ ಅಕ್ಸೆಪ್ಟ್ ಮಾಡಿದಿ, ನೀನು ನಿನ್ನವನಲ್ಲ. ಅದಕ್ಕೆ ಮೊನ್ನೆ ನಾನು ವರ್ಷಿಪ್ ಮಾಡುವಾಗ ಹೇಳಿದೆ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆ ಅಥವಾ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಫಸ್ಟ್ ದೇಹ ಅಲ್ಲ, ನಮ್ಮನ್ನು ಮತ್ತೆ ನಿಮ್ಮನ್ನು ಯಾವ ದಿವಸ ನೀವು ಬಾರ್ನ್ ಅಗೇನ್ ಆಗಿದ್ದೀರಿ, ನೀವು ನಿಮ್ಮವರಲ್ಲ, ನೀವು ಆತನವರು. ಯು ಆರ್ ನಾಟ್ ಯುವರ್ ಓನ್. ಅದಕ್ಕೋಸ್ಕರ ನಿಮ್ಮ ದೇಹದಲ್ಲಿ ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ. ಗ್ಲೋರಿಫೈ ಗಾಡ್ ಇನ್ ಯುವರ್ ಬಾಡಿ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಮನುಷ್ಯರಿಗೆ ದಾಸರಾಗಬೇಡ್ರಿ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಶುದ್ಧ ಹೃದಯ, ಒಳ್ಳೆಯ ಮನಸಾಕ್ಷಿ, ನಿಷ್ಕಪಟವಾದ ನಂಬಿಕೆ, ಇವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವರ ವಾಕ್ಯ ಉಪದೇಶದ ಗುರಿ ಆಗಿದೆ. ನಮ್ಮ ಗುರಿ ಯಾವುದು? ವಾಕ್ಯ ಉಪದೇಶ. ಇಟ್ಸ್ ಅ ಲವ್. ಪ್ರೈಸ್ ಗಾಡ್. ನಾನು ನಿಮಗೋಸ್ಕರ ಕಂಟಿನ್ಯೂ ಮಾಡ್ತೇನೆ. ದೇವ ವಾಕ್ಯ ಉಪದೇಶ ಗುರಿಯಾಗಿದೆ. ಕೆಲವರು ಈ ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ. ಅವರು ಧರ್ಮೋಪದೇಶಕರಾಗಬೇಕೆಂದಿದ್ದರೂ ತಾವು ಹೇಳುವುದಾಗಲಿ, ತಾವು ದೃಢವಾಗಿ ಮಾತಾಡುವ ವಿಷಯದಲ್ಲಾಗಲಿ ಇಂಥದ್ದೆಂದು ತಿಳಿಯದವರಾಗಿದ್ದಾರೆ. ಧರ್ಮಶಾಸ್ತ್ರವು ಒಳ್ಳೆಯದೇ ಎಂದು ಬಲ್ಲೆವು, ಆದರೆ ಅದನ್ನು ಅದರ ಉದ್ದೇಶಕ್ಕೆ ತಕ್ಕಾಗಿ ಉಪಯೋಗಿಸಬೇಕು. ಆದರೆ ಅದು ಅಧರ್ಮಿಗಳು, ಅವಿಧೇಯರು, ಭಕ್ತಿಹೀನರು, ಪಾಪಿಷ್ಠರು, ದೇವಭಕ್ತಿ ಇಲ್ಲದವರು, ಪ್ರಾಪಂಚಿಕರು, ತಂದೆ ತಾಯಿಗಳನ್ನು ಹೊಡೆಯುವವರು, ನರಹತ್ಯೆ ಮಾಡುವವರು, ಜಾರರು, ಪುರುಷಗಾಮಿಗಳು, ನರಚೋರರು, ಸುಳ್ಳುಗಾರರು, ಅಬದ್ಧ ಪ್ರಮಾಣಿಕರು, ಸ್ವಸ್ಥ ಬೋಧನೆಗೆ ಪ್ರತಿಕೂಲವಾಗಿ ಬೇರೆ ಏನಾದರೂ ಇದ್ದರೆ ಇದನ್ನು ಮಾಡುವವರು, ಈ ಮೊದಲಾದ ಅನೀತಿವಂತರಾಗಿ ನೇಮಕವಾಗಿದೆ ಹೊರತು ನೀತಿವಂತರಿಗೆ ನೇಮಕವಾಗಿಲ್ಲವೆಂದು ತಿಳಿದು ಉಪಯೋಗಿಸಬೇಕು. ಯಾರಿಗೆ ಉಪಯೋಗಿಸಬೇಕು? ಇದು ನೀತಿವಂತರಿಗೆ ಅಲ್ಲ, ಅನೀತಿವಂತರಿಗೆ. ಹಾಗಾದರೆ ಯಾರು ನೀತಿವಂತ? ಯಾರು ನೀತಿವಂತ? ಹೇಗೆ ನಾವು ನೀತಿವಂತರಾಗಿದ್ದೇವೆ? ದ ರೈಚಸ್ನೆಸ್ ಈಸ್ ರೈಟ್ ಸ್ಟ್ಯಾಂಡ್ ವಿತ್ ಗಾಡ್.
Righteousness is a divinity of God. Righteousness is the nature of God in your spirit. Divine nature is imparted through the grace. You received the abundance of grace and gift of righteousness. ಓಕೆ, ಹೇಗೆ ನೀನು ನೀತಿವಂತನಾಗಿದ್ದಿ? ನಾನು ನಿಮಗೋಸ್ಕರ ಸ್ಕ್ರಿಪ್ಚರನ್ನು ನಾನು ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು ಹೇಗೆ ನೀತಿವಂತರಾಗಿದ್ದೀರಿ ಅಂತ. ಗಲೇಷನ್ಸ್, ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ. ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಕೃಪಾತಿಶಯದಿಂದ ಬಿದ್ದು ಹೋದರು. ಪ್ರೈಸ್ ಗಾಡ್. ಬಿದ್ದು ಹೋದರು. 5ನೇ ವಚನ, ವೆರಿ ಕೇರ್ಫುಲ್. ಗಲೇಷನ್ 5 ಚಾಪ್ಟರ್ 5 ವರ್ಸ್. ನಾವು ದೇವರ ಆತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆ ಎಂಬ ನಿರೀಕ್ಷೆಗೆ ಸಫಲವಾಗುವುದೆಂದು ಎದುರು ನೋಡುತ್ತೇವೆ. ಕ್ರಿಸ್ತನೇ ಯೇಸುವಿನಲ್ಲಿರುವವರಿಗೆ ಸುನ್ನತಿ ಯಾವುದರ ಪ್ರಯೋಜನವಿಲ್ಲ, ಆಗದಿರೋ ಪ್ರಯೋಜನವಿಲ್ಲ. ಪ್ರೀತಿಯಿಂದ ಕೆಲಸ ಮಾಡುವ ನಂಬಿಕೆಯೇ ಮುಖ್ಯವಾದದ್ದು. ಇವತ್ತು ನಾವು ಪವಿತ್ರ ಆತ್ಮನ ಮೂಲಕ ನಾವು ನೀತಿವಂತನಾದ ದೇವರಿಗೆ ನೀತಿವಂತರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಪರಿಶುದ್ಧನಾದ ದೇವರಿಗೆ ಪರಿಶುದ್ಧರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಈಗ ನಮಗಿರುವ ಒಂದೇ ಒಂದು ಲಾ ಇಸ್ ಅ ಲಾ ಆಫ್ ಲವ್. Praise God, law of love. ಅದನ್ನು ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ. ಕಮ್ ಆನ್, ಅರೈಸ್ ಇನ್ ಯೋರ್ ಸ್ಪಿರಿಟ್. ನಿಮ್ಮ ಆಂತರ್ಯದಲ್ಲಿ ಎದ್ದೇಳಿರಿ. ಬಿ ಸ್ಟ್ರಾಂಗ್ ಇನ್ ದ ಸ್ಪಿರಿಟ್. ಸರಿಯಾದ ವಾಕ್ಯವನ್ನು ಕೇಳ್ರಿ. ನಿಮ್ಮ ಸ್ಪಿರಿಟ್ ಮ್ಯಾನ್ ಯಾವಾಗ ಆತನು ಬಿಲ್ಡ್ ಆಗುತ್ತಾನೆ, ಯು ವಿಲ್ ವಾಕ್ ಇನ್ ರೈಚಸ್ನೆಸ್. ಪ್ರೈಸ್ ಗಾಡ್, ಯು ವಿಲ್ ವಾಕ್ ಇನ್ ರೈಚಸ್ನೆಸ್. ನಿಮ್ಮ ಇನ್ನರ್ ಮ್ಯಾನ್ ಆತನು ಸ್ಟ್ರಾಂಗ್ ಆಗೋದಿಲ್ಲ. ಇನ್ನರ್ ಮ್ಯಾನ್ ಸ್ಟ್ರಾಂಗ್ ಆಗಬೇಕಾದ್ರೆ ಇನ್ನರ್ ಮ್ಯಾನಿಗೆ ರೈಟ್ ಆದ ಫೀಡ್ ಬೀಳಬೇಕು, ಫುಡ್ ಬೀಳಬೇಕು. ಹೇಗೆ ನಿಮ್ಮ ಫಿಸಿಕಲ್ ಬಾಡಿ ಸ್ಟ್ರಾಂಗ್ ಆಗಬೇಕಾದ್ರೆ, ಬಲಾಢ್ಯರಾಗಬೇಕಾದ್ರೆ ನಿಮಗೆ ಫಿಸಿಕಲ್ ಫುಡ್ ಬೇಕು. ಅದೇ ರೀತಿ ನಿಮ್ಮ ಆತ್ಮಿಕ ಮನುಷ್ಯ ಆತನು ಬಲಾಢ್ಯನಾಗಬೇಕಾದ್ರೆ ಅದಕ್ಕೆ ಸರಿಯಾದ ಫುಡ್ ಬೇಕು. ಬೈಬಲ್ ಹೇಳುತ್ತೆ, ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಪ್ರೈಸ್ ಗಾಡ್, ಕಮ್ ಆನ್, ಅರೈಸ್. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಕಮನ್ ಹೇಳಿ, ನಾವು ದೇವರಿಂದ ಹುಟ್ಟಿದವರು. ನಮ್ಮಲ್ಲಿ ಇರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ. ಪ್ರೈಸ್ ಗಾಡ್. ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ. First letter of John 5 chapter 4 verse. Pastor, can you read for me? Yes. For whosoever born of God overcomes the world. Whosoever born of God overcome the world, overcome the sickness, overcome poverty, overcome every laziness, overcome every oppression, depression, division, every witchcraft, every demons, every loneliness, every spirit of sorrow. He can overcome. ಆತನು ಆತ್ಮದಲ್ಲಿ ಏಳುತ್ತಾನೆ ಮತ್ತು ಲೋಕದ ಮೇಲೆ ಆತನು ಡಾಮಿನೇಟ್ ಮಾಡುತ್ತಾನೆ. Praise God. He overcome the world. ಯೇಸು ಹೇಳಿಲ್ಲ ಲೋಕದಲ್ಲಿ ಕಷ್ಟ ಇಲ್ಲ ಅಂತ. ಯೇಸು ಹೇಳಿಲ್ಲ ಲೋಕದಲ್ಲಿ ರೋಗ ಇಲ್ಲ ಅಂತ. ಯೇಸು ಹೇಳಿಲ್ಲ ಲೋಕದಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ. ಯೇಸು ಹೇಳಿದ 16ನೇ ಅಧ್ಯಾಯ 33ನೇ ವಚನ ಯೋಹಾನ ಸುವಾರ್ತೆಯಲ್ಲಿ, ಲೋಕದಲ್ಲಿ ನಿಮಗೆ ಕಷ್ಟ ಇದೆ, ಲೋಕದಲ್ಲಿ ಹಿಂಸೆ ಇದೆ, ಲೋಕದಲ್ಲಿ ಸಂಕಟ ಇದೆ, ಲೋಕದಲ್ಲಿ ಪ್ರಾಬ್ಲಮ್ ಇದೆ, ಬಟ್ ಯು cheer up. Pastor, can you read for me 16 chapter 33 verse? Yes. 16 chapter 33 verse, Gospel of John. Yeah. These things I have spoken to you. These things I spoken to you, so that in me you have peace. These things I spoken to you. In me you have peace. You have peace. ನನ್ನಲ್ಲಿ ಇದ್ದುಕೊಂಡು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು. ಎಲ್ಲೆಲ್ಲಿ ಇದ್ದುಕೊಂಡಲ್ಲ,
ದಟ್ ಮೀನ್ಸ್ ಇನ್ ಕ್ರೈಸ್ಟ್, ನನ್ನಲ್ಲಿ ಇದ್ದುಕೊಂಡು. ಕ್ರಿಸ್ತನಲ್ಲಿ ಅಂತ ಹೇಳಿದ್ರೆ ನಮ್ಮ ಹ್ಯೂಮನ್ ಸ್ಪಿರಿಟ್ನ ಇರುವಿಕೆ, ಆತ್ಮದ ಇರುವಿಕೆ, ಆತ್ಮದ ನೆಲೆ, ಆತ್ಮದ ಐಡೆಂಟಿಟಿ. Yes. ಇನ್ ಮೀ ಯು ಹ್ಯಾವ್ ಪೀಸ್, ನಾಟ್ ಡಿಪ್ರೆಷನ್, ನಾಟ್ ಒಪ್ರೆಷನ್. ಒಂದಿನ ಕೆಳಗೆ ಹೋಗುವುದು, ಒಂದಿನ ಮೇಲೆ ಹೋಗುವುದು. Praise God. In me You have peace. you have peace. In this world, you have tribulation. But be cheer up. I have overcome this world. Praise God. In this world, you have tribulation. But cheer up. Cheer up. I have overcome the world. I have overcome the world. ನಾನು ಲೋಕವನ್ನು ಜಯಿಸಿದ್ದೇನೆ, ಜಯಿಸುತ್ತೇನಲ್ಲ, ಜಯಿಸಿದ್ದೇನೆ. ಅಷ್ಟಕ್ಕೆ ಹೇಳಿ ಯೇಸು ಮುಗಿಸಿದ. ಪ್ರೈಸ್ ಗಾಡ್. ನನ್ನಲ್ಲಿ ಇದ್ದುಕೊಂಡು ನೀವು ಮನಃಶಾಂತಿಯನ್ನು ಹೊಂದಿರಬೇಕೆಂದು ಈ ಸಂಗತಿಗಳು ನಾನು ನಿಮಗೆ ಹೇಳ್ತೇನೆ. ಲೋಕದಲ್ಲಿ ನಿಮಗೆ ಕಷ್ಟ, ಸಂಕಟ, ಹಿಂಸೆ ಇದೆ, ಆದರೆ ನೀವು ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸ್ತೇನೆ. Yes. ಇವತ್ತು ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡುತ್ತಾರೋ, ಯೇಸು ಕ್ರಿಸ್ತ ನನ್ನ ಪಾಪಗಳಿಗೋಸ್ಕರ, ನನ್ನ ಶಾಪಗಳಿಗೋಸ್ಕರ ಆತನು ಶಿಲುಬೆಯ ಮರಣವನ್ನು ಹೊತ್ತುಕೊಂಡು, ಆತನು ಹೂಣಲ್ಪಟ್ಟು, ಆತನು 3ನೇ ದಿನ ಪುನರುತ್ತನಾದನು ಎಂದು ಯಾರು ತಮ್ಮ ಹೃದಯದಲ್ಲಿ ನಂಬುತ್ತಾರೋ, ದೇವರು ಆ ವ್ಯಕ್ತಿಯನ್ನು ಕ್ರಿಸ್ತನಲ್ಲಿ ಹಾಕಿದ್ದಾನೆ. ಇನ್ ಮೀ, ದಟ್ ಮೀನ್ ಆತನಲ್ಲಿ. Amen. ಪ್ರೈಸ್ ಗಾಡ್. ಆತನಲ್ಲಿ ಇದ್ದವನು ಕೂಡ ಲೋಕವನ್ನು ಜಯಿಸ್ತಾನೆ. Amen. ಅದಕ್ಕೆ ಹೇಳ್ತೇವೆ, ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ದೇವರಿಂದ ಹುಟ್ಟುವುದಂದರೆ ಏನು? ಯಾರು ಆತನ ಅಂಗೀಕಾರ ಮಾಡಿದ್ರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಇವರು ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ, ಮನುಷ್ಯನ ಸ್ವ ಇಚ್ಛೆಯಿಂದಾಗಲಿ, ರಕ್ತ ಸಂಬಂಧದಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಹಾಗಾದರೆ ದೇವರಿಂದ ಹುಟ್ಟಿರುವಂಥದ್ದು ಎಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ. ಪ್ರೈಸ್ ಗಾಡ್. ಹಾಗೆ ನಿಮಗೆ ನಂಬಿಕೆ ಬರಬೇಕಾದ್ರೆ ಕ್ರಿಸ್ತನ ವಾಕ್ಯವನ್ನು ಕೇಳಬೇಕು, ಆಗ ಮಾತ್ರ ನಂಬಿಕೆ ಬರುತ್ತದೆ. ಈ ಬುರುಡೆಯಲ್ಲಿ ನೀನು ತುಂಬ ಬೀಜವನ್ನು ತುಂಬಿಸಬಹುದು. ಪ್ರೈಸ್ ಗಾಡ್. ಅದರಲ್ಲಿ ಕೇವಲ ಉಬ್ಬುವಿಕೆ ಬರ್ತದೆ ಅಷ್ಟೇ. ಪ್ರೀತಿಯು ಭಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಲವ್ ಎಡಿಫೈಸ್, ಬಿಲ್ಡ್, ಇಂಪ್ರೂವ್, ಎನರ್ಜೈಸ್ ಯುವರ್ ಸ್ಪಿರಿಟ್. ಎಡಿಫಿಕೇಶನ್. ಪ್ರೈಸ್ ಗಾಡ್. ತಲೆಯಲ್ಲಿ ಸ್ಕ್ರಿಪ್ಚರ್ ನನಗೆ ಬಾಯ್ಟ ಇರ್ಬೋದು, ಆದಿಕಾಂಡದಿಂದ ಪ್ರಕಟಣೆವರೆಗೆ. ಒಂದು ಮಾತು ಕೇಳಿದರೆ 10 ಸ್ಕ್ರಿಪ್ಚರ್ ಹೇಳ್ಬೋದು, ಟಕ 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 ಅಂತ ಹೇಳಿಕೊಂಡು. ಅದೆಲ್ಲ ಬುರುಡೆಯಲ್ಲಿ ಬೀಜ ಇದ್ದ ಹಾಗೆ. ಎಲ್ಲಿವರೆಗೆ ಬೀಜಗಳು ಗ್ರೌಂಡಿಗೆ ಬೀಳುವುದಿಲ್ಲ, ಅಲ್ಲಿವರೆಗೆ ಅದರ ಫ್ರೂಟ್ ಕಾಣುವುದಿಲ್ಲ. ಪ್ರೈಸ್ ಗಾಡ್. ಅದು ನಾನು ಯಾರಿಗೆ ಹೇಳುವುದಲ್ಲ, ನಾನು ನನಗೂ ಹೇಳ್ತಾ ಇದ್ದೇನೆ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ದೇವರ ವಾಕ್ಯವನ್ನು, ಸದುಪದೇಶವನ್ನು ಹಿಡಿ, ಅದನ್ನು ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೋ, ಪ್ರೊಟೆಕ್ಟ್. ನಿಮಗೆ ಅದರ ವ್ಯಾಲ್ಯೂ ಗೊತ್ತಿದ್ದರೆ ನೀವು ಅದನ್ನು ಪ್ರೊಟೆಕ್ಟ್ ಮಾಡುತ್ತೀರಿ. ಅಪೊಸ್ತಲ ಪೌಲ ತಿಮೋತಿಗೆ ಹೇಳ್ತಾನೆ ಒಂದು ವಚನವನ್ನು. ಐ ವಿಲ್ ರೀಡ್ ಫಾರ್ ಯು. Praise God. I will read for you. Okay. Timothy. Second Timothy
ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯು ಪ್ರೀತಿಯು ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ನಮ್ಮಲ್ಲಿ ವಾಸಿಸುವ ಪವಿತ್ರ ಆತ್ಮನ ಮೂಲಕ ಅದನ್ನು ಕಾಪಾಡು. ಪ್ರೈಸ್ ಗಾಡ್. ಅಪೊಸ್ತಲ ಪೌಲ ಹೇಳ್ತಾನೆ, 2 ತಿಮೋತಿ 1:14 ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು. ದಟ್ ಇಸ್ ದ ವರ್ಡ್ ಆಫ್ ಗಾಡ್. ಶ್ರೇಷ್ಠವೆಂದು ತಿಳಿದು. ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಮೂಲಕ ಅದನ್ನು ಕಾಪಾಡು. ಪವಿತ್ರಾತ್ಮನು 24/7 ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ವಾಸ ಮಾಡಿರುವ ಪವಿತ್ರಾತ್ಮನ ಬಲದಿಂದ ಅದನ್ನು ಕಾಪಾಡು. ಪ್ರೈಸ್ ಗಾಡ್. ಇನ್ನೊಂದು ಸ್ಕ್ರಿಪ್ಚರ್ ನಾನು ನಿಮ್ಗೆ ಹೇಳ್ತೇನೆ, ಜಾನೋಕ್ತಿಯಲ್ಲಿ. ಐ ವಿಲ್ ಎನ್ಕರೇಜ್ ಫಾರ್ ಯು. ಜಾನೋಕ್ತಿ, ಪ್ರವರ್ಬ್. ನಾಲ್ಕನೇದು 7ನೇ ವಚನ. ಜ್ಞಾನವನ್ನು ಬಿಡದಿದ್ದರೆ, ಅಂದರೆ ವಾಕ್ಯವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು. ಪ್ರೈಸ್ ಗಾಡ್. ಪ್ರೀತಿಸಿದರೆ ನಿನ್ನನ್ನು ಕಾಯುವುದು. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಮೊದಲ ಪಾಠ. ಫಸ್ಟ್ ಟೀಚಿಂಗ್, ಪ್ರಥಮ ಪಾಠ. ನಿನ್ನ ಎಲ್ಲ ಸಂಪತ್ತಿನಲ್ಲಿ ವಿವೇಕವನ್ನು ಪಡೆ. ಜ್ಞಾನವೆಂಬಾಕೆಯು ಶ್ರೇಷ್ಠಳೆಂದು ನೀನು ಭಾವಿಸಿದರೆ ಅದು ನಿನ್ನ ಉನ್ನತಿಗೆ ತರುವುದು. ಅಪೊಸ್ತಲ ಪೌಲ ಹೇಳ್ತಾನೆ, ನೀನು ನನ್ನಿಂದ ಕೇಳಿದ ಮಾತುಗಳನ್ನು ಅದನ್ನು ನಿನ್ನ ವಶಕ್ಕೆ ಕೊಡಲ್ಪಟ್ಟದ್ದನ್ನು ಶ್ರೇಷ್ಠವೆಂದು ತಿಳಿದು ಪವಿತ್ರಾತ್ಮನ ಬಲದಿಂದ ಅದನ್ನು ಕಾಪಾಡು. ದಟ್ ಇಸ್ ಅ ಸ್ಪಿರಿಚುವಲ್ ವಿಸ್ಡಮ್. ಜ್ಞಾನವನ್ನು ನೀನು ಶ್ರೇಷ್ಠವೆಂದು ಭಾವಿಸಿದರೆ ಅದು ನಿನ್ನನ್ನು ಉನ್ನತಿಗೆ ತರುವುದು. ಪ್ರೈಸ್ ಗಾಡ್. ನಿನ್ನನ್ನು ಉನ್ನತಿಗೆ ಯಾವ ಮನುಷ್ಯನು ತರುವುದಲ್ಲ. ಪ್ರೈಸ್ ಗಾಡ್. ಆಕೆಯನ್ನು ಅಪ್ಪಿಕೊಂಡ ನಿನ್ನನ್ನು ಘನಪಡಿಸುವಳು. ಆಕೆಯು ನಿನ್ನ ತಲೆಗೆ ಅಂದದ ಪುಷ್ಪಮಾಲೆಯನ್ನಿಟ್ಟು ಸುಂದರ ಕಿರೀಟವನ್ನು ನಿನಗೆ ಒಪ್ಪಿಸುವಳು. ಪ್ರೈಸ್ ಗಾಡ್. ಎಲ್ಲ ಹಾನರ್, ಎಲ್ಲ ಇದು ಬರುವಂಥದ್ದು ಹೌ ಮಚ್ ಯು ಮೆಡಿಟೇಟ್ ದ ರೈಟ್ ವರ್ಡ್. ಅದರಿಂದ ದೇವರ ವಾಕ್ಯವನ್ನು ಕೇವಲವಾಗಿ ತೆಗೆದುಕೊಳ್ಬೇಡ್ರಿ. ನಿನ್ನ ಎಲ್ಲ ಸಂಪತ್ತಿನಲ್ಲಿ ವಿವೇಕವನ್ನು ಪಡೆ. ಇಲ್ಲಾದರೆ ಹೇಗೆ ಹಣ ಬರ್ತದೆ ಹಾಗೆ ಹೋಗ್ತದೆ. ಪ್ರೈಸ್ ಗಾಡ್. ನೀನು ಎಷ್ಟೇ ಬುದ್ಧಿವಂತನಾಗಿರ್ಬೋದು, ಏನೇ ಇರ್ಬೋದು, ಹೇಗೆ ಬರ್ತದೆ? ಕೆಲವರು ಹೇಳ್ತಾರೆ ಹಣ ಫುಲ್ಲು ಬರ್ತಾ ಇದೆ, ಅದು ಎಲ್ಲಿ ಹೋಗ್ತಾ ಅಂತ ಗೊತ್ತಿಲ್ಲ. ಅದು ಬೈಬಲ್ ನಿನ್ನ ಎಲ್ಲ ಸಂಪತ್ತಿನಲ್ಲಿ ವಿವೇಕವನ್ನು ಪಡೆ. ಜ್ಞಾನವನ್ನು ನೀನು ಶ್ರೇಷ್ಠವೆಂದು ಭಾವಿಸಿದರೆ ಅದು ನಿನ್ನನ್ನು ಉನ್ನತಿಗೆ ತರುವುದು. ಪ್ರೈಸ್ ಗಾಡ್. ನಿನ್ನನ್ನು ಯಾವ ಮನುಷ್ಯನ ಉನ್ನತಿಗೆ ತರುವುದಲ್ಲ, ದೇವರ ವಾಕ್ಯ ನಿನ್ನನ್ನು ಉನ್ನತಿಗೆ ತರುವುದು. ಗೆಟ್ ದ ವಿಸ್ಡಮ್, ಇಟ್ ವಿಲ್ ಪ್ರಮೋಟ್ ದಿ. ಯು ಆರ್ ಗೋಯಿಂಗ್ ಹೈಯರ್ ಆ್ಯಂಡ್ ಹೈಯರ್. ಇಫ್ ಯು ಆರ್ ಎ ಬಿಸ್ನೆಸ್ ಮ್ಯಾನ್, ಯು ಆರ್ ಗೋಯಿಂಗ್ ಹೈಯರ್. ಪ್ರೈಸ್ ಗಾಡ್. ಒಂದು ವೇಳೆ ನೀನು ಕೆಲಸ ಮಾಡ್ತಾ ಇದ್ದಿ, ಯು ಆರ್ ಗೋಯಿಂಗ್ ಹೈಯರ್. ನೀನು ಯಾವ ಕೆಲಸಕ್ಕೆ ಕೈ ಹಾಕಿದ್ದಿ, ಯು ಆರ್ ಗೋಯಿಂಗ್ ಹೈಯರ್. ನೀನು ಎಜುಕೇಷನ್ ಮಾಡ್ತಾ ಇದ್ದಿ, ಯು ಆರ್ ಗೋಯಿಂಗ್ ಹೈಯರ್. ನಾಟ್ ಫಿಸಿಕಲ್ ವಿಸ್ಡಮ್, the spiritual wisdom. Praise God. It will dominate the sense. ಅದಕ್ಕೋಸ್ಕರ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಇವತ್ತು ದೇವರ ವಾಕ್ಯವನ್ನು ಕ್ಲಿಯರಾಗಿ ಕೇಳಿ, ಪುನಃ ಕೇಳಿ, until you receive the revelation. ಓಕೆ. ನಾನು ಮುಗಿಸುವ ಮುಂಚೆ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಯಾರಾದರೂ ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ your right time. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ಆತ ನಿಮಗೋಸ್ಕರ ಸತ್ತಿದ್ದಾನೆ. ಆತ ನಿಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋಗಿದ್ದಾನೆ. ಆತನು ಹೂಣಲ್ಪಟ್ಟಿದ್ದಾನೆ. 3ನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದಿದ್ದಾನೆ. ಇಫ್ ಯು ಬಿಲೀವ್ ಇನ್ ಯುವರ್ ಹಾರ್ಟ್, ಯು ವಿಲ್ ಬಿಕಮ್ ಒನ್ ವಿತ್ ಹಿಮ್. ಪ್ರೈಸ್ ಗಾಡ್. ನಾನು ನಿಮಗೆ ಲೀಡ್ ಮಾಡ್ತೇನೆ ಪ್ರಾರ್ಥನೆಯಲ್ಲಿ. ಹಿ ಲವ್ಸ್ ಯು ಸೋ ಮಚ್. ಭೂಮಿ ಆಕಾಶ ಉಂಟು ಮಾಡಿದ ದೇವರೇ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನನ್ನು ನನಗೋಸ್ಕರ ಕಳಿಸ್ತಿ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು, ಆತನು ಹೂಣಲ್ಪಟ್ಟು
ನನಗೋಸ್ಕರ 3ನೇ ದಿನ ಸತ್ತವರೊಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಿಂದ ನಂಬುತ್ತೇನೆ, ಬಾಯಿಂದ ಅನೌನ್ಸ್ ಮಾಡುತ್ತೇನೆ, ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನನ್ನು ನಾನು ಸ್ವೀಕರಿಸ್ತೇನೆ. Fill me with the Holy Spirit. Thank you, Jesus. ಕರ್ತನೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾರೆ, I pray in the name of Jesus, let your wisdom continually manifest over the life. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಅವ್ರಿಗೆ ಕನೆಕ್ಟ್ ಆಗಿರಿ, ಅವ್ರಿಗೆ ಗೈಡ್ ಮಾಡಲು, ಅವರಿಗೆ ಲೀಡ್ ಮಾಡಲು. ಎಲ್ಲ ವಿಕೆಡ್ ಕೌನ್ಸಿಲ್ಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಐ ಬ್ರೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಪ್ರೊಟೆಕ್ಟ್ ದೆಮ್, ಓ ಗಾಡ್. Fill them with your glory. In Jesus' name. Amen. Amen. Praise God. ಒಂದು ವೇಳೆ ನೀವು ಫಿಸಿಕಲಿ ನಿಮ್ಮ ಬಾಡಿಯಲ್ಲಿ ನೀವು ಸಿಕ್ ಆಗಿದ್ದರೆ, ಎನಿ ಟ್ಯೂಮರ್ ಅಥವಾ ನೆಕ್ ಪೇಯ್ನ್ ಅಥವಾ ಮೈಗ್ರೇನ್ ಪ್ರಾಬ್ಲಮ್ ಅಥವಾ ಎನಿ ಪ್ರಾಬ್ಲಮ್ ಇನ್ ಯುವರ್ ಬಾಡಿ, ಫಿಸಿಕಲ್ ಬಾಡಿ, ಯು ಆರ್ ನಾಟ್ ಬಾಡಿ, ಯು ಆರ್ ದ ಸ್ಪಿರಿಟ್, ಯು ಲಿವ್ ಇನ್ ದಿಸ್ ಬಾಡಿ. ಜಸ್ಟ್ ನಿಮ್ಮ ಕೈಯನ್ನು ಇಡಿರಿ, ನನ್ನೊಟ್ಟಿಗೆ ಎಗ್ರಿ ಆಗಿರಿ. ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ಯು ವಿಲ್ ರಿಸೀವ್ ದ ಹೀಲಿಂಗ್. ದ ಸ್ಪಿರಿಟ್ ಆಫ್ ಗಾಡ್ ಈಸ್ ಮೂವಿಂಗ್ ಆಲ್ ಓವರ್ ದ ವರ್ಲ್ಡ್. ಪವಿತ್ರಾತ್ಮನು ಎಲ್ಲ ಕಡೆಯಲ್ಲಿ ಆತನು ಚಲಿಸ್ತಾ ಇದ್ದಾನೆ. ಯು ವಿಲ್ ಸಿ ದ ಮಿರಕಲ್ಸ್ ರೈಟ್ ನಾವ್. ಓಕೆ, ನಿಮ್ಮ ಮೂಲಕ ದೇವರು ತನ್ನ ಕೆಲಸವನ್ನು ಮಾಡ್ತಾನೆ. ಭಯಪಡಬೇಡ್ರಿ, ಜಸ್ಟ್ ಅಲ್ಲಿ ಕೈ ಇಡ್ರಿ. ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ಥ್ಯಾಂಕ್ ಯು ಫಾದರ್. ಫಾದರ್, ಥ್ಯಾಂಕ್ ಯು. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, I take authority over every principality, power, rulers of darkness, every operation of the wicked spirit. I break your power in the name of Jesus. ಎಲ್ಲ ನೋವುಗಳು ದೇಹದಲ್ಲಿರುವಂಥದ್ದು, ಎಲ್ಲ ಮೈಗ್ರೇನ್, ನೆಕ್ ಪೇಯ್ನ್, ಎಲ್ಲ ದ ಬೋನ್ ಡಿಸಾರ್ಡರ್, ಡಿಸ್ಪ್ಲೇಸ್ ಆದ ಬೋನ್ಗಳು ಯೇಸು ನಾಮದಲ್ಲಿ ರೆಸ್ಟೋರ್ ಆಗಲಿ. ನೋವುಗಳು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಎವ್ರಿ ಅಲರ್ಜಿ, ಸ್ಕಿನ್ ಡಿಸೀಸ್, ಬ್ಲಡ್ ಡಿಸೀಸ್, ಐ ಡಿಸ್ಟ್ರಾಯ್ ಯ ಪವರ್ ಇನ್ ದ ನೇಮ್ ಆಫ್ ಜೀಸಸ್. ಕರ್ತನೆ, ಪ್ರತಿಯೊಬ್ಬರ ರಕ್ತವು ಶುದ್ಧೀಕರಿಸಲ್ಪಡಲಿ, ಶುದ್ಧೀಕರಿಸಲ್ಪಡಲಿ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್. ಎಲ್ಲ ಸಿಸ್ಟ್ಗಳು, ಐ destroy your power in the name of Jesus. Tonsil, be healed right now in the name of Jesus. Hair falling problem, be healed right now in the name of Jesus. The COVID-19, I break your power in the name of Jesus. ಕೆಮ್ಮು, ಶೀತ, ನೆಗಡಿ ಎಲ್ಲ ಬಿಟ್ಟು ಹೋಗಲಿ, ಭಯಗಳು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಲಿ, ಪ್ಯಾಂಕ್ರಿಯಾ ವರ್ಕ್ ನಾರ್ಮಲ್ in the name of Jesus. Diabetes, be healed right now in the name of Jesus. You cancer and asthma, come out in the name of Jesus. Be healed right now. Thank you Lord. ಕಾಲಿನ ಅಡಿಯಲ್ಲಿ ಉರಿತಿರುವ ಸಂಗತಿಗಳು ಹೀಲ್ ಆಗ್ತಾ ಇದೆ. Be healed right now in the name of Jesus. ಇವರ ಕಿವಿಯ ಕಿವುಡುತನ ಯೇಸು ನಾಮದಲ್ಲಿ ಹೊರಗೆ ಬರಲಿ. Come out in the name of Jesus. ಕಿವಿಗಳು ಹೀಲ್ ಆಗಲಿ. ಕಣ್ಣಿನ ದೃಷ್ಟಿ ಪ್ರಾಬ್ಲಮ್, ಬಿ ಹೀಲ್ಡ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಐ ಡಿಸ್ಪ್ಯಾಚ್ ಏಂಜಲ್ಸ್ ಆಫ್ ಗಾಡ್ ಟು ಪ್ರೊಟೆಕ್ಟ್ ದೆಮ್. ಪವಿತ್ರಾತ್ಮನ ಶಕ್ತಿ ಪ್ರತಿಯೊಬ್ಬರನ್ನು ಆವರಿಸಲಿ. ಪ್ರತಿಯೊಂದು ಮನೆಯಲ್ಲಿ ಸ್ವಸ್ಥತೆಯ ಶಕ್ತಿ ತುಂಬಲ್ಪಡಲಿ. ಬಿ ಫಿಲ್ಡ್ ಆಫ್ ಗಾಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಕರ್ತನೆ, ಯಾರ ಕೆಲಸ ಇಲ್ಲ, ಎಕ್ಸ್ಪೆಕ್ಟಿಂಗ್ ಜಾಬ್, ವಿ ಕಾಲ್ ದಟ್ ಜಾಬ್. ಜಾಬ್ಗಳು ಕ್ರಿಯೇಟ್ ಆಗಲಿ, ಜಾಬ್ಗಳು ಬಿಡುಗಡೆ ಆಗಲಿ. ಯಾರ ಫೈನಾನ್ಸ್ ಸ್ಟ್ರಕ್ ಆಗಿದೆ, ಐ ಡಿಸ್ಪ್ಯಾಚ್ ಏಂಜಲ್, ಕಾಸ್ ದ ಮನಿ ಟು ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಯುವರ್ ಪ್ರೆಸೆನ್ಸ್. ಥ್ಯಾಂಕ್ ಯು ಲಾರ್ಡ್, ಯುವರ್ ಅನಾಯಿಂಟಿಂಗ್ ಆಫ್ ಗಾಡ್. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್.